ಅವರು ನೇತೃತ್ವ ಹೇಳಿದ್ರು ಸರ್ 28ಕ್ಕೆ 2013ರಿಂದ 18ರವರೆಗೆ ಮುಖ್ಯಮಂತ್ರಿಯಾಗಿ 18ರಲ್ಲಿ ಅವ್ರು ಲೀಡ್ ಮಾಡ್ತಾರೆ ಸರ್ ಅಂದಿನ ಚುನಾವಣೆಯನ್ನ ಮಾಡ್ತಾರೆ. ಇವತ್ತು ಅಷ್ಟೇ 28ರ ಚುನಾವಣೆಗೆ 23ರಿಂದ 28ರವರೆಗೆ ನೇತೃತ್ವ ವಹಿಸಿ ಅವ್ರು ಲೀಡ್ ಮಾಡ್ತಾರೆ ಸರ್. ನಾಳೆ ಮಾಡ್ತಾರೆ. ನಾ ಹೇಳಿಲ್ಲ, ಆಲ್ರೆಡಿ 6 ತಿಂಗಳಿಂದ ಹೇಳಿದೆ ಅವರು ಮುಖ್ಯಮಂತ್ರಿ ಆಗದೆ ಇರಬಹುದು, ಆದ್ರೆ ಅವ್ರ ಲೀಡರ್ಶಿಪ್ ಅನಿವಾರ್ಯ ಕಾಂಗ್ರೆಸ್ಗೆ ಅಂತ ಹೇಳಿದ್ದೀನಿ ನಾನು. ನಿನ್ನೆ ಸಿಎಂ ಅವ್ರು ಹೇಳಿಕೆ ನೋಡಿದ್ರೆ ಸರ್ 28ರವರೆಗೂ ಅವರೇ ಸಿಎಂ ಅವರೇ ಲೀಡ್ ಮಾಡೋದು. ಮುಂದೆ ಇರ್ತಾರೆ ಅವ್ರ ರಾಜಕಾರಣದಲ್ಲಿ ಇರ್ತಾರೆ ಅವ್ರು ಹೇಳಿದಾರಲ್ಲ. ನಾನು ಅಧಿಕಾರದಲ್ಲಿ ಇರದೇ ಹೋದ್ರು ಕೂಡ ಕಾಂಗ್ರೆಸ್ ಪಕ್ಷದ ಮುಂದಾಳತ್ವ ವಹಿಸ್ತೀನಿ ಅಂತ ಅವರು ಹೇಳಿದ್ದಾರೆ ಸಾಕಷ್ಟು ಸಾರಿ. ನಾನು 6 ತಿಂಗಳ ಹಿಂದೆನೇ ಇದನ್ನು ಹೇಳಿದೆ. ಎರಡು ಕಡೆ ಆವಾಗ ಫ್ರೀ ಇರ್ತಾರೆ, ಎಲ್ಲ ಕಡೆ ಓಡಾಡಬಹುದಲ್ಲ. ಅವರೇ ಹೇಳಿದಾರೆ, ನಾವೇನು ಹೇಳಿದ್ರು. ಸಿಎಂ ಸದನ್ನಲ್ಲಿ ಹೇಳಿದ್ದಾರೆ, ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ನಿಮ್ಮ ಮುಂದಲ್ಲಿ ಹೇಳಿದ. ನಾ ಹೇಳೋದಲ್ಲ, ಅವ್ರು ಹೇಳಿದ್ದ ಹೇಳ್ತಾನೆ ಅಷ್ಟೇ, ನಾ ಹೇಳ್ತಾ ಇಲ್ಲ. ಯಾರ ನೋಡಿ, ಅವರೇ ಹೇಳಿದ್ ನಾ ಹೇಳ್ತದೆ, ನಾ ಬಿಡ್ತಾರೋ ಇಲ್ಲ ಹೇಳ್ತಿಲ್ಲ. ಅವರೇ ಸದನ್ನಲ್ಲಿ ಹೇಳಿದ್ದಾರೆ ನಂದು ಕೊನೆಯ ಚುನಾವಣೆ ಅಂತ. ಅದನ್ನ ನಾನು ನಿಮ್ಗೆ ರಿಪೀಟ್ ಮಾಡ್ತೇನೆ ಅಷ್ಟೇ. ಮತ್ತೆ ಅವ್ರು ನಿಲ್ತಾರಂದ್ರೆ ಮತ್ತೆ ಅದನ್ನ ನಾವು ಹೇಳ್ತೀವಿ, ಮತ್ತೆ ನಿಲ್ತಾರಂತ ನಾವು ಹೇಳ್ತೀವಿ, ರಿಪೀಟ್ ಮಾಡ್ತೀವಿ ನಿಮಗೆ. ಅವರೇ ನಿಲ್ತಾರಂದ್ರೆ ಮತ್ತೆ ಹೇಳ್ತೀವಿ, ಇಲ್ಲ ಅವ್ರು ಸ್ಪರ್ಧೆ ಮಾಡ್ತಾರ ನಿಲ್ತಾರಂತ ಹೇಳ್ತೀವಿ. ಅವ್ರು ಹೇಳಿಲ್ಲ. ಇಲ್ಲ ಇಲ್ಲ, ಅವ್ರು ಹೇಳಿದಾರೆ ನಾಯಕಲ್ರೆ 28 ಕೊನೆ ಚುನಾವಣೆ ಅವ್ರು ಹೇಳಿದ್ದಾರೆ. ಅದನ್ನ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಪ್ರಶ್ನೆ ಕೇಳಿದ್ರಲ್ಲ, ಅವ್ರು ಹೇಳಿದ್ದಾರೆ ಸಾಕಷ್ಟು ಸರಿ. ನೀವೇ ಆಗಲಿ ಬೇರೆಯವರೇ ಆಗಲಿ ಸಿಎಂ ಸ್ಥಾನದ ಕನಸಿನ ಕಾಣೋದಿದ್ರೆ 28ಕ್ಕೆ ಕಾಣಬೇಕು, ಅದ್ರೊಳಗಡೆ ಇಲ್ಲ. ಇಲ್ವೇ ಇಲ್ಲ, ಅದಕ್ಕೆ ನಾವು ಸುಮ್ಮದಿವಿ. ನಿಮ್ಗೂ ಅಷ್ಟೇ ಬೇರೆಯವ್ರಿಗಷ್ಟೇ ಅಪ್ಲೈ, ಎಲ್ಲರಿಗೂ ಅಪ್ಲೈ ಸೇಮ್. ನಿನ್ನೆದಂತೆ ಅದೆಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗೆ ಆಗಿದೆ. ಮತ್ತೆ ಮಾಡೋರು ಇನ್ನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿರೋದ್ರೆ ಮುಗೀತದಷ್ಟೇ ಮ್ಯಾಟರ್ ಮುಗಿತು. ಇನ್ನೆಲ್ಲ ಅಪೀಲ್ ಮಾಡೋದಿಲ್ಲ. ಡಿ ಕೆ ಶಿವಕುಮಾರ್